ಈಗ ಸ್ಟೇಟ್ ಪಾಲಿಟಿಕ್ಸ್ ಬಗ್ಗೆ ಮಾತಾಡೋದಾದ್ರೆ ಈಗ MLC ಇನ್ನೂ ಘೋಷಣೆ ಆಗಿಲ್ಲ. ಈಗ ನೀವು ಕೂಡ ಸಾಕಷ್ಟು ಹೋರಾಟಗಳಲ್ಲಿ ನಿರಂತರವಾಗಿರ್ತೀರಿ. ಯಾಕಂತ ಹೇಳಿದ್ರೆ ಈಗ ಯಾವುದೇ ವಿಷಯ ಬಂದರೂ ಹೋಗಿ ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತುವಂಥದ್ದು ನೀವೇ ಫಸ್ಟ್. ಸೊ ಅಂಥದ್ರಲ್ಲಿ ನೀವು ಕೂಡ ಈ ಬಾರಿ MLC ಸ್ಥಾನದ ಆಕಾಂಕ್ಷಿನ ಅಂತ? ಆಕಾಂಕ್ಷೆ ಅಲ್ಲ. ಇವತ್ತು ನಮ್ಮ ಕಾರ್ಯಕರ್ತರೆಲ್ಲ ಯಾರು ಪ್ರಾಮಾಣಿಕತೆಯಿಂದ ಪಕ್ಷಕ್ಕೆ ದುಡಿತಾರೆ ಅಂಥವ್ರಿಗೆ ಅವಕಾಶ ಮಾಡಿಕೊಡ್ಬೇಕನ್ನತಕ್ಕಂಥ ನಿಟ್ಟಿನಲ್ಲಿ AICC ಅಧ್ಯಕ್ಷರಿಗೆ, KPC ಅಧ್ಯಕ್ಷರಿಗೆ, ಕಾರ್ಯಾಧ್ಯಕ್ಷರಿಗೆ ಮನವಿನ ಕೊಟ್ಟಿದ್ವಿ. ಆದರೂ ಅವರು ಅರ್ಹತೆ ಆಧಾರದ ಮೇಲೆ ಪರಿಗಣಿಸಬೇಕನ್ನತಕ್ಕಂಥದ್ದು ನಮ್ಮ ಮನವಿ. ನೀವು ಯಾರಿಗೆ ಕೊಟ್ಟರು ಜಾತಿ ಅನ್ನೋದು ಪಕ್ಕಕ್ಕೆ ಇಡೀರಿ, ಪಕ್ಷಕ್ಕೋಸ್ಕರ ಸಮಾಜಕ್ಕೋಸ್ಕರ ಯಾರು ದುಡಿತಾರೋ ಅಂಥವ್ರಿಗೆ ಅವಕಾಶ ಮಾಡಿಕೊಡಿ ಅನ್ನೋದು ನಮ್ಮ ಬೇಡಿಕೆ. ಅಲ್ಲ, ಲಾಬಿ ಎದುರುಗಡೆ ನಿಮ್ಮಂಥ ನಿಷ್ಠಾವಂತ ಕಾರ್ಯಕರ್ತರ ಹೋರಾಟಗಳು ಫಲಿಸುತ್ತಾ ಅಂತ? ಇಲ್ಲ, ಯಾಕಂದರೆ ನಿಷ್ಠಾವಂತ ಸಂಘಟನೆ ಮೂಲಕನೇ ಇವತ್ತು KPC ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾರವರು DK ಶಿವಕುಮಾರ್ ಅವರು ನಾನು ಯಾವತ್ತಿದ್ರೂ ಪಕ್ಷದ ಪರ, ಕಾರ್ಯಕರ್ತರ ಪರ ಅನ್ನತಕ್ಕಂಥದ್ದನ್ನು ತಿಳಿಸಿದ್ದಾರೆ. ಕೆಲವೊಂದು ಸಂದರ್ಭದಲ್ಲಿ ಅದ್ರ ಪರವಾಗಿ ಅವರು ನಿಂತಿದ್ದಾರೆ. ಆದ್ದರಿಂದ ಅದ್ರ ಪರವಾಗಿ ದೃಢವಾಗಿ ನಿಲ್ತಾರೆ ಅನ್ನತಕ್ಕಂಥ ನಂಬಿಕೆ ಮುಖ್ಯಮಂತ್ರಿಗಳ ಪರವಾಗಿ ಹಾಗೂ KPC ಅಧ್ಯಕ್ಷರ ಪರ ನಮಗಿದೆ. ಸೊ ನೀವು ಕೂಡ ಒಬ್ಬರು ಆಕಾಂಕ್ಷೆ ಅಲ್ಲ, ಪ್ರಾಮಾಣಿಕತೆಯಿಂದ ಅವಕಾಶ ಸಿಕ್ಕಿದಾಗ ನಮಗೂ ಕೊಡಿ ಅಂತ ಕೇಳಿದ್ದೀವಿ. ಸೊ ಈ ಬಾರಿ ಅವಕಾಶ ಕೊಡಿ ನಮಗೆ ಅಂತ ಹೋರಾಟ ಮಾಡಿದ ಪಕ್ಷ ಖಂಡಿತ ನಮಗಿಂತ ಅತಿ ಹೆಚ್ಚು ಹೋರಾಟ ಸಂಘಟನೆಯಲ್ಲಿ ತೊಡಗಿರಿದ್ರೆ ಅವ್ರಿಗೆ ಮೊದಲನೇ ಆದ್ಯತೆ ಕೊಡಿ. ಯಾರು ಹೆಚ್ಚಿಗೆ ಪಕ್ಷಕ್ಕೋಸ್ಕರ ಶ್ರಮ ವಹಿಸ್ತಾರೆ, ಪಕ್ಷಕ್ಕೋಸ್ಕರ ಕಾಲನ್ನು ನಿಗದಿಪಡಿಸ್ತಾರೆ ಅಂಥವ್ರಿಗೆ ಅವಕಾಶ ಕೊಡಬೇಕನ್ನೋದೇ ಮೂಲ ಇದು. ಸೊ ಪಕ್ಷಕ್ಕೋಸ್ಕರ ದುಡ್ದವರಿಗೆ ಯಾವತ್ತು ಮನೆ ಹಾಕಬೇಕು ಅಂತ ಖಂಡಿತ ಅಷ್ಟೇ ನಮ್ಮ ಮನವಿ ಅದೇ.